ರಿಪಬ್ಲಿಕ್ ಕನ್ನಡ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬುಡಕ್ಕೇನೆ ಹೋಗಿ ಆತನ ಹಿನ್ನೆಲೆ ಏನು, ಆತ ಮಾಡ್ತಿದ್ದದ್ದೇನು, ಆತ ನಿಜಕ್ಕೂ ಕೂಡ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಪವಿತ್ರಗೊಳಿಸಲಿಕ್ಕೆ ಬಂದ ಭೀಮನ, ಹಿಂದೂ ಹೆಣ್ಣು ಮಕ್ಕಳ ಮೇಲಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬಂದವನ, ಈತನ ಹಿನ್ನೆಲೆಯ ಅಸಲಿಯತ್ತನ್ನ ಬಯಲಿಗೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬರೋದಕ್ಕೆ ಮುಂಚೆ ಎಲವಾಸವಾಗಿದ್ದ ಅನ್ನೋದರ ಮಾಹಿತಿಯನ್ನ ಪಡೆದು ಆತ ಇದ್ದ ಊರಿಗೇನೆ ತೆರಳಿತು ರಿಪಬ್ಲಿಕ್ ಕನ್ನಡ. ಆ ಸಂದರ್ಭದಲ್ಲಿ ಆತನ ಎರಡನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾಳೆ. ಪತಿಯ ಜೀವಕ್ಕೆ ಅಪಾಯ ಇದೆ, ಸುರಕ್ಷಿತವಾಗಿ ಆತ ಮನೆಗೆ ಬಂದ್ರೆ ಸಾಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಮಾತುಕತೆ. ಹೇಗೆ ಒಳ್ಳೆಯವರು ಸರ್. ಹೇಗಿದ್ರು ಚೆನ್ನೈ ಅವರು? ಹೇಗೆ ವ್ಯಕ್ತಿ? ಹೇಗೆ? ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು. ಅದು ತುಂಬ ಒಳ್ಳೆಯವರು. ಅವರು ಯಾವುದು ರೋಗ ಅನ್ಯಾಯ ಅವರು ಮಾಡೋರಲ್ಲ. ನಾನು 17 ವರ್ಷ ಆಯಿತು ನನಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ, ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ, ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಂತೆ ಹೋದರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತೆ ವಕೀಲು ಅವ್ರ ಜೊತೇಲಿ ಇರ್ತಾರಲ್ಲ ಅವರಲ್ಲಿದ್ದು ಫೋನ್ ಮಾಡ್ತಾಯಿದ್ರು ಸರ್. ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ, ಇಲ್ಲ ಏನು ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಬರ್ತೀನಿ, ನನಗೇನೂ ಆಗೋದಿಲ್ಲ ಅಂತ. ಮತ್ತು ನಾನು ನಮ್ಮ ಹತ್ರ ನೀನು ಹೇಳಿಲ್ಲ, ನೀನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದೆ, ನೀನು ಟಿ ವಿನಲ್ಲಿ ಅದು ಇದರಲ್ಲೆಲ್ಲ ಬರ್ತಾ ಇದ್ದೀಯ, ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ. ಇಲ್ಲ ಏನೂ ಇಲ್ಲ, ನಾನು ಬರ್ತೀನಿ ಹಾಗಂತ ಅವ್ರು ಹೇಳ್ತಾ ಇದ್ರು. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ನ ಗಂಡನಾಗ ಸಿಕ್ಕಬೇಕಂತ ನನ್ನ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಅದು ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರು ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಅವ್ರು ಬರಬೇಕು, ಅವ್ರಿಗೆ ಏನು ಆಗಬಾರ್ದು, ಅವ್ರು ಬರಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡಬೇಕಂತ ದೇವ್ರನ್ನೇ ನಾನು ಕೇಳ್ಕೊಂಡು ಕೂತಿದ್ದೀನಿ. ರಿಪಬ್ಲಿಕ್ ಕನ್ನಡ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬುಡಕ್ಕೇನೆ ಹೋಗಿ ಆತನ ಹಿನ್ನೆಲೆ ಏನು, ಆತ ಮಾಡ್ತಿದ್ದದ್ದೇನು, ಆತ ನಿಜಕ್ಕೂ ಕೂಡ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಪವಿತ್ರಗೊಳಿಸಲಿಕ್ಕೆ ಬಂದ ಭೀಮನ, ಹಿಂದೂ ಹೆಣ್ಣು ಮಕ್ಕಳ ಮೇಲಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬಂದವನ, ಈತನ ಹಿನ್ನೆಲೆಯ ಅಸಲಿಯತ್ತನ್ನ ಬಯಲಿಗೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬರೋದಕ್ಕೆ ಮುಂಚೆ ಎಲವಾಸವಾಗಿದ್ದ ಅನ್ನೋದರ ಮಾಹಿತಿಯನ್ನ ಪಡೆದು ಆತ ಇದ್ದ ಊರಿಗೇನೆ ತೆರಳಿತು ರಿಪಬ್ಲಿಕ್ ಕನ್ನಡ. ಆ ಸಂದರ್ಭದಲ್ಲಿ ಆತನ ಎರಡನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾಳೆ. ಪತಿಯ ಜೀವಕ್ಕೆ ಅಪಾಯ ಇದೆ, ಸುರಕ್ಷಿತವಾಗಿ ಆತ ಮನೆಗೆ ಬಂದ್ರೆ ಸಾಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಮಾತುಕತೆ. ಹೇಗೆ? ಒಳ್ಳೆಯವರು ಸರ್. ಹೇಗಿದ್ರು ಚೆನ್ನೈ ಅವರು? ಹೇಗೆ ವ್ಯಕ್ತಿ? ಹೇಗೆ? ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು. ಅದು ತುಂಬ ಒಳ್ಳೆಯವರು. ಅವರು ಯಾವುದು ರೋಗ ಅನ್ಯಾಯ ಅವರು ಮಾಡೋರಲ್ಲ. ನಾನು 17 ವರ್ಷ ಆಯಿತು ನನಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ, ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ, ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಂತೆ ಹೋದರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ.
ಹಂಗೆ ಹೋದ್ರು. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತೆ ವಕೀಲು ಅವ್ರ ಜೊತೇಲಿ ಇರ್ತಾರಲ್ಲ ಅವರಲ್ಲಿದ್ದು ಫೋನ್ ಮಾಡ್ತಾಯಿದ್ರು ಸರ್. ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ, ಇಲ್ಲ ಏನು ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಬರ್ತೀನಿ, ಹಾಗೇನೂ ಆಗೋದಿಲ್ಲ ಅಂತ. ಮತ್ತು ನಾನು ನಮ್ಮ ಹತ್ರ ನೀನು ಹೇಳಿಲ್ಲ, ನೀನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದೆ, ನೀನು ಟಿ ವಿನಲ್ಲಿ ಅದು ಇದರಲ್ಲೆಲ್ಲ ಬರ್ತಾ ಇದ್ದೀಯ, ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ. ಇಲ್ಲ ಏನೂ ಇಲ್ಲ, ನಾನು ಬರ್ತೀನಿ ಹಾಗಂತ ಅವ್ರು ಹೇಳ್ತಾ ಇದ್ರು. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ನ ಗಂಡನಾಗ ಸಿಕ್ಕಬೇಕಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರದು. ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರು ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಅವ್ರು ಬರಬೇಕು, ಅವ್ರಿಗೆ ಏನು ಆಗಬಾರ್ದು, ಅವ್ರು ಬರಬೇಕು, ಅವ್ರ ಜೊತೆಲಿ ರಿಪಬ್ಲಿಕ್ ಕನ್ನಡ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನ ಬುಡಕ್ಕೇನೆ ಹೋಗಿ ಆತನ ಹಿನ್ನೆಲೆ ಏನು, ಆತ ಮಾಡ್ತಿದ್ದದ್ದೇನು, ಆತ ನಿಜಕ್ಕೂ ಕೂಡ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಪವಿತ್ರಗೊಳಿಸಲಿಕ್ಕೆ ಬಂದ ಭೀಮನ, ಹಿಂದೂ ಹೆಣ್ಣು ಮಕ್ಕಳ ಮೇಲಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಆ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದವನ, ಈತನ ಹಿನ್ನೆಲೆಯ ಅಸಲಿಯತ್ತನ್ನ ಬಯಲಿಗೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬರೋದಕ್ಕೆ ಮುಂಚೆ ಎಲವಾಸವಾಗಿದ್ದ ಅನ್ನೋದರ ಮಾಹಿತಿಯನ್ನ ಪಡೆದು ಆತ ಇದ್ದ ಊರಿಗೇನೆ ತೆರಳಿತು ರಿಪಬ್ಲಿಕ್ ಕನ್ನಡ. ಆ ಸಂದರ್ಭದಲ್ಲಿ ಆತನ 2ನೇ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾಳೆ. ಪತಿಯ ಜೀವಕ್ಕೆ ಅಪಾಯ ಇದೆ, ಸುರಕ್ಷಿತವಾಗಿ ಆತ ಮನೆಗೆ ಬಂದ್ರೆ ಸಾಕು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಚಿನ್ನಯ್ಯನ 2ನೇ ಪತ್ನಿ ಎಕ್ಸ್ಕ್ಲೂಸಿವ್ ಮಾತುಕತೆ. ಹೇಗೆ ಒಳ್ಳೆಯವರು ಸರ್. ಹೇಗಿದ್ರು ಚೆನ್ನಯ್ಯ ಅವರು? ಹೇಗೆ ವ್ಯಕ್ತಿ? ಹೇಗೆ ಒಳ್ಳೆಯವರು ಸರ್, ತುಂಬ ಒಳ್ಳೆಯವರು. ಅದು ತುಂಬ ಒಳ್ಳೆಯವರು. ಅವರು ಯಾವುದು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು ನನಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ, ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ, ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಇದ್ದಾರಲ್ಲ ಅಂತ ನಾನು ಕೇಳುವಾಗ ಮತ್ತೆ ವಕೀಲು ಅವ್ರ ಜೊತೇಲಿ ಇರ್ತಾರಲ್ಲ ಅವರಲ್ಲಿದ್ದು ಫೋನ್ ಮಾಡ್ತಾಯಿದ್ರು ಸರ್. ಮತ್ತೆ ನಾನು ಕೇಳುವಾಗ ಅವರೇ ಫೋನ್ ಮಾಡಿ, ಇಲ್ಲ ಏನು ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು, ನಾನು ಬರ್ತೀನಿ, ಹಾಗೇನೂ ಆಗೋದಿಲ್ಲ ಅಂತ. ಮತ್ತು ನಾನು ನಮ್ಮ ಹತ್ರ ನೀನು ಹೇಳಿಲ್ಲ, ನೀನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದೆ, ನೀನು ಟಿ ವಿನಲ್ಲಿ ಅದು ಇದರಲ್ಲೆಲ್ಲ ಬರ್ತಾ ಇದ್ದೀಯ, ನಮಗೆ ತುಂಬ ಭಯ ಆಯ್ತದೆ ಹಾಗಂತ ಹೇಳಿದೆ. ಇಲ್ಲ ಏನೂ ಇಲ್ಲ, ನಾನು ಬರ್ತೀನಿ ಹಾಗಂತ ಅವ್ರು ಹೇಳ್ತಾ ಇದ್ರು. ದೇವ್ರಂಗ ಮತ್ತೆ ನಾನು ಇನ್ನೊಂದು ಜನ್ಮ ಹುಟ್ಟಬೇಕಾದ್ರೂ ಅವರೇ ನನ್ನ ಗಂಡನಾಗ ಸಿಕ್ಕಬೇಕಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರದು. ಅವ್ರ ಮೋಸ, ಅವ್ರ ಪೈಗಾರ, ಯಾರು ದುಡ್ಡು ಕಾಸಿಗೆ ಎದಕ್ಕೂ ಅವ್ರು ಆಸೆ ಪಡೋದಿಲ್ಲ ಸರ್. ಎದಕ್ಕೂ ಅವ್ರ ಆಸೆನೇ ಇರೋದಿಲ್ಲ. ಅದು ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಆದರೆ ಅವ್ರು ಬರಬೇಕು, ಅವ್ರಿಗೆ ಏನು ಆಗಬಾರ್ದು, ಅವ್ರು ಬರಬೇಕು, ಅವ್ರ ಜೊತೆಲಿ ಮತ್ತೆ ನಾವು ಜೀವನ ಮಾಡಬೇಕಂತ